ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮ ನವಮಿ ಪೂಜಾ ವಿಧಾನ ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಶ್ರೀರಾಮಚಂದ್ರನ ಜನ್ಮದಿನವನ್ನು ಆಚರಿಸುವಂತಹ ಹಬ್ಬನೇ ಶ್ರೀರಾಮ ನವಮಿ. ಶ್ರೀರಾಮ ಹುಟ್ಟಿರುವಂತಹ ದಿನದಂದು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ಕೂಡ ಹಬ್ಬದ ಸಂಭ್ರಮ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಕೋಸಂಬರಿ, ಮಜ್ಜಿಗೆ, ಪಾನಕವನ್ನು ಮಾಡಿ ರಾಮನಿಗೆ ನೈವೇದ್ಯವನ್ನು ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ. ಹಾಗಾದರೆ ಶ್ರೀರಾಮ ನವಮಿ ಎಂದು ರಾಮನ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ರಾಮ ನವಮಿ ಪೂಜೆಯನ್ನು ಯಾವ ರೀತಿ ಪ್ರತಿಯೊಬ್ಬರು ಸರಳವಾಗಿ ಮನೆಯಲ್ಲೇ ಆಚರಣೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ ದೇವರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಒಂದು ಪೀಠವನ್ನು ಇಟ್ಕೊಳ್ಳಿ. ಪೀಠವನ್ನು ಕೂಡ ನೀಟಾಗಿ ಒರೆಸಿ ಆನಂತರ ನಮ್ಮ ಮನೆಯಲ್ಲಿ ಇರುವಂತಹ ರಾಮನ ಫೋಟೋವನ್ನು ಇಟ್ಕೊಳ್ಳಿ. ರಾಮನ ಫೋಟೋ ಇದ್ದರೆ ಇಟ್ಕೊಳ್ಳಿ, ಇಲ್ಲದೆ ಇರೋರು ಆಂಜನೇಯನ ಸ್ವಾಮಿ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಆ ಫೋಟೋನೂ ಇಲ್ಲದೆ ಇರೋರು ಕೂಡ ಪರವಾಗಿಲ್ಲ. ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ದೇವರಿಗೇನೆ ಕೋಸಂಬರಿ, ಪಾನಕ, ಮಜ್ಜಿಗೆಯನ್ನು ನೈವೇದ್ಯ ಮಾಡ್ಬೋದು. ವಿಷ್ಣು ಸ್ವರೂಪಿಯಾದಂತಹ ಯಾವುದೇ ದೇವರಿಗೂ ಕೂಡ ನೀವು ರಾಮನಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು. ವಿಷ್ಣುವಿನ ಸ್ವರೂಪವನ್ನೇ ರಾಮ ಆಗಿರೋದ್ರಿಂದ ನೀವು ಯಾವುದೇ ವಿಷ್ಣು ದೇವರಿಗೂ ಕೂಡ ಪೂಜೆಯನ್ನು ಮಾಡ್ಬೋದು. ವೆಂಕಟೇಶ್ವರ ಸ್ವಾಮಿಗೆ ಆಗಿರ್ಬೋದು, ಕೃಷ್ಣನೇ ಆಗಿರ್ಬೋದು, ನರಸಿಂಹಸ್ವಾಮಿ ದೇವರಿಗೆ ಆಗಿರ್ಬೋದು, ಯಾರಿಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಫೋಟೋವನ್ನು ನೀಟಾಗಿ ಒರೆಸಿ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಹಾಕಿ ಮಲ್ಲಿಗೆ ಹಾರ ಹಾಕಿರ್ಬೋದು. ಸೇವಂತಿಗೆ, ತುಳಸಿ ಹಾರ ಯಾವುದಾದ್ರೂ ಸರಿ ಹಾಕಿ ಬೇರೆ ಹೂಗಳನ್ನು ಇಟ್ಟು ಕೂಡ ಅಲಂಕಾರ ಮಾಡ್ಬೋದು. ರಾಮನಿಗೆ ವಿಶೇಷವಾಗಿ ತುಳಸಿ ಹಾರ ಹಾಕಿದರೆ ಇನ್ನೂ ಒಳ್ಳೆಯದು. ಈಗ ದೇವರ ಮುಂದೆ 2 ದೀಪಗಳನ್ನು ಇಟ್ಟು ಎಣ್ಣೆ ಹಾಕಿ ಅಥವಾ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬಹುದು. ವಿಶೇಷ ದಿನಗಳಲ್ಲಿ ಶುಕ್ರವಾರ ದಿನ ತುಪ್ಪದ ದೀಪವನ್ನು ಹಚ್ಕೊಂಡು ಬಹಳನೇ ಶ್ರೇಷ್ಠ. ಪ್ರತಿಯೊಬ್ಬರಿಗೂ ಕೂಡ ಈ ತುಪ್ಪದ ದೀಪ ಹಚ್ಚೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಎಣ್ಣೆ ದೀಪವನ್ನು ಕೂಡ ನೀವು ಹಾಕಿ ದೀಪವನ್ನು ಹಚ್ಚಬಹುದು. ಈಗ ಏಕಾದಶಿಯಂದು ಕೂಡ ನಮ್ಮ ದೀಪವನ್ನು ಹಚ್ಬೋದು. ದೀಪಂ ಜ್ಯೋತಿ ಪರಬ್ರಹ್ಮಂ ಅಂತ ಅಂದ್ಕೊಂಡು ದೀಪಗಳಿಗೆ ಹೂಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಬೇಕು. ಆ ನಂತರ ಯಾವುದೇ ಒಂದು ಪೂಜೆಯಲ್ಲಿ ಮೊದಲನೇ ಪೂಜೆ ಯಾರಿಗೆ, ಗಣಪತಿಗೆ ಮಾಡಬೇಕು. ಹಾಗಾಗಿ ಗಣಪತಿಯನ್ನು ವಿಗ್ರಹ ಆಗಲಿ ಇಟ್ಕೊಳ್ಬೋದು, ಅಥವಾ ಸಗಣಿಯಿಂದ ಮಾಡಿರುವಂತಹ ಗಣಪತಿಯಾಗಿರ್ಬೋದು, ಅಥವಾ ಅರಿಶಿಣದಿಂದ ಮಾಡಿರುವಂತಹ ಗಣಪತಿಯಾಗಿರ್ಬೋದು. ಒಂದು ವೀಳ್ಯದೆಲೆ ಮೇಲೆ ಇಟ್ಟು ಆ ಗಣಪತಿಗೆ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಧೂಪವನ್ನು ತೋರಿಸಿ ಈ ಒಂದು ಪೂಜೆಯನ್ನು ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು, ಗಣಪತಿಯು 1-2 ಶ್ಲೋಕಗಳಿದ್ದರೆ ಅದನ್ನು ಕೂಡ ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸಬೇಕು. ಗಣಪತಿ ಪೂಜೆ ಆದ ನಂತರ ರಾಮನ ಫೋಟೋ ಹೂ, ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಮತ್ತೊಮ್ಮೆ ಹೂವನ್ನು ಇಟ್ಟು ಆನಂತರ ನೀವು ಪೂಜೆಯನ್ನು ಆರಂಭ ಮಾಡ್ಬೋದು. ಧೂಪವನ್ನು ತೋರಿಸಿ ದೇವರನ್ನು ಆವಾಹನೆ ಮಾಡಿದ ನಂತರ ಅರ್ಚನೆಯನ್ನು ಮಾಡಬೇಕಾಗುತ್ತೆ. ಅರ್ಚನೆಯನ್ನು ಶ್ರೀರಾಮನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗುತ್ತೆ. ಅಷ್ಟೋತ್ತರ ಶತನಾಮಾವಳಿಗಳು ನಿಮಗೆ ಎಲ್ಲ ಬುಕ್ನಲ್ಲಿ ಇರುತ್ತೆ. ನಿಮಗೆ ಎಲ್ಲ ದೇವರುಗಳು ಅಷ್ಟೋತ್ತರ ಸಿಗುವಂತಹ ಬುಕ್ ಇರುತ್ತೆ. ಆ ಬುಕ್ನಲ್ಲಿ ಶ್ರೀರಾಮನ ಅಷ್ಟೋತ್ತರವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಹೇಳಿಕೊಂಡು ನೀವು ಅಕ್ಷತೆಯಲ್ಲಿ ಬಿಡಿ. ಹೂಗಳಲ್ಲಿ ಆಗಿರ್ಬೋದು ಅಥವಾ ತುಳಸಿ ದಳಗಳಿಂದ ಆಗಿರ್ಬೋದು ಅರ್ಚನೆಯನ್ನು ಮಾಡಬಹುದು. ನಿಮ್ಮ ಹತ್ರ ಅಷ್ಟೋತ್ತರದ ಬುಕ್ ಇರಲಿಲ್ಲ ಅಂದರೆ ಮೊಬೈಲ್ನಲ್ಲೇ ರಾಮನ ಅಷ್ಟೋತ್ತರ ಅಂತ ಟೈಪ್ ಮಾಡಿದರೆ ನಮಗೆ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಈಗ ಅರ್ಚನೆ ಎಲ್ಲ ಆದಮೇಲೆ ಮತ್ತೊಮ್ಮೆ ಧೂಪವನ್ನು ತೋರಿಸಬೇಕು. ಧೂಪ ಆದ ನಂತರ ನೈವೇದ್ಯಕ್ಕೆ ನೀವೇನು ಮಾಡಿರ್ತೀರೋ ಅದೆಲ್ಲವನ್ನು ಕೂಡ ನೈವೇದ್ಯ ಮಾಡಬೇಕು. ಕೆಲವೊಬ್ಬರು ಈ ಒಂದು ಹಬ್ಬಕ್ಕೆ ಒಬ್ಬಟ್ಟು ಅಥವಾ ಕರುಗಡುಬು ಮಾಡಿ ನೈವೇದ್ಯ ಮಾಡ್ತಾರೆ. ಇನ್ನು ಸಾಕಷ್ಟು ಮನೆಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ನೈವೇದ್ಯ ಮಾಡುವಂಥದ್ದು ಇದೆ. ತಾಂಬೂಲವನ್ನು ತಪ್ಪದೇ ಇಡಬೇಕು. ವೀಳ್ಯದೆಲೆ, ಅಡಿಕೆ ಹಾಗೂ ಒಂದು ಲೋಟದಲ್ಲಿ ಉದ್ದರಣೆಯಲ್ಲಿ ನೀರನ್ನು ಕೂಡ ಇಡಬೇಕು. ಹಾಗೆ ಕೋಸಂಬರಿ, ಪಾನಕ, ಮಜ್ಜಿಗೆ ಮತ್ತು ಒಂದು ಲೋಟ ನೀರು ಮರೆಯದೆ ಒಂದು ತುಳಸಿ ದಳವನ್ನು ಕೂಡ ನೈವೇದ್ಯದ ಮೇಲೆ ಇಡಬೇಕಾಗುತ್ತೆ. ಹಾಗೆ ಇದೆಲ್ಲದರ ಜೊತೆ ಒಂದು ಕಾಯನ್ನು ಸಂಕಲ್ಪ ಮಾಡಿ ನಿಮ್ಮ ಕೋರಿಕೆಯನ್ನು ಹೇಳಿಕೊಂಡು ಆ ಕಾಯನ್ನು ಒಡೆದು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಇನ್ನು ತಾಂಬೂಲಕ್ಕೆ ಅಂತ ಇಟ್ಟಿರುವಂತಹ ಬಾಳೆಹಣ್ಣಿನ ತುದಿಯನ್ನು ಮುರಿದು ಹಾಗೆ ವೀಳ್ಯದೆಲೆ ತೊಟ್ಟನ್ನು ಕೂಡ
ಮುರಿಯಬೇಕಾಗುತ್ತೆ. ನೀವು ಯಾವುದೇ ಹಣ್ಣುಗಳನ್ನು ಇಟ್ಟಿದ್ರೂ ಅದನ್ನು ಕೂಡ ಚೂಟಿ ನೈವೇದ್ಯವನ್ನು ಮಾಡಬೇಕು. ಜೊತೆಗೆ ನೀವೇನು ನೈವೇದ್ಯವನ್ನು ಇಟ್ಟಿರ್ತೀರೋ ಅದಕ್ಕೆ ಉತ್ತರಣೆಯಲ್ಲಿ ಇರುವಂತಹ ಒಂದು ಹೂವನ್ನು ಆ ನೀರಿನಲ್ಲಿ ಹಾತ್ಕೊಂಡು 3 ಸಲ ನೈವೇದ್ಯದ ಸುತ್ತ ಸುತ್ತಿ ದೇವರಿಗೆ ತೋರಿಸಬೇಕು. ಇನ್ನು ನೈವೇದ್ಯ ಎಲ್ಲ ಆದಮೇಲೆ ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಕರ್ಪೂರವನ್ನು ಹಚ್ಕೊಂಡು ಅಥವಾ ತುಪ್ಪದ ಆರತಿಯನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಿ ಇನ್ನು ವಿಸರ್ಜನೆಯನ್ನು ಮಾಡುವಂತಹದ್ದು. ಸಂದರ್ಭದಲ್ಲಿ ಕೆಂಪು ನೀರಿನ ಆರತಿ ಮಾಡಿ ದೇವರ ವಿಸರ್ಜನೆ ಮಾಡ್ಬೋದು. ನೀವು ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ಮಾಡಿದರೆ ವಿಸರ್ಜನೆ ಮಾಡುವಂತಹ ಅಗತ್ಯ ಇರೋದಿಲ್ಲ. ಸಪರೇಟಾಗಿ ಪೀಠದ ಮೇಲೆ ರಾಮನ ಫೋಟೋ ಇಟ್ಕೊಂಡು ಪೂಜೆ ಮಾಡಿದರೆ ಇನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಇನ್ನು ಯಾರಾದರೂ ಆವತ್ತಿನ ದಿವಸ ನಾವು ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡ್ತೀವಿ ಅಂತ ಅನ್ನೋರು ಕೂಡ ಆವತ್ತು ತುಂಬಾ ಒಳ್ಳೆಯದು. ರಾಮಕೋಟಿಯನ್ನು ಬರೆಯೋದಕ್ಕೆ ಆರಂಭ ಮಾಡ್ಬೋದು. ಇನ್ನು ರಾಮ ಭಜನೆಯನ್ನು ಮಾಡುವಂಥದ್ದು, ಆ ಭಜನೆಯನ್ನು ಕೇಳಿಸಿಕೊಳ್ಳುವಂಥದ್ದು ಕೂಡ ಬಹಳನೇ ಶ್ರೇಷ್ಠ. ರಾಮನ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಆಗಿರ್ಬೋದು, ಆವತ್ತಿನ ದಿನ ತಪ್ಪದೆ ಹೋಗಿ ಬರ್ಬೋದು. ಪೂಜೆಯನ್ನು ಮುಗಿಸಿದ ನಂತರ ಸಂಜೆ ಸಮಯದಲ್ಲಿ ದೇವರಿಗೆ ಮತ್ತೊಮ್ಮೆ ದೀಪವನ್ನು ಹಚ್ಚಿ ಕೆಂಪು ನೀರಿನ ಆರತಿ ಮಾಡಿ ದೇವರ ಫೋಟೋವನ್ನು ಬಲಭಾಗಕ್ಕೆ 3 ಸಲ ಸರಿಸಿದರೆ ಸಾಕಾಗುತ್ತೆ. ದೇವರ ವಿಸರ್ಜನೆ ಆಗುತ್ತೆ. ಆನಂತರ ನೀವು ದೇವರ ಫೋಟೋವನ್ನಾಗಲಿ ಅಥವಾ ನೈವೇದ್ಯಕ್ಕೆ ಏನು ಇಟ್ಟಿರ್ತೀರೋ ಅದನ್ನೆಲ್ಲವನ್ನು ಎತ್ತಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮ ನವಮಿ ಪೂಜೆಯನ್ನು ಸರಳವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.